ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಇವತ್ತು ಶಿವರಾತ್ರಿ ಇರೋದ್ರಿಂದ ತಂಬಿಟ್ಟು ಮಾಡೋಣ ಅಂತ ಮಾಡ್ತಿದ್ದೆ. ಆ ರೆಸಿಪಿನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಬಾಣಲಿಗೆ ಕಡಲೆ ಬೀಜನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ತಣ್ಣಗಾಗೋಕ್ಕೆ ಬಿಡಬೇಕು. ಮತ್ತು ನೆಕ್ಸ್ಟು ಕಡಲೆನ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಯಾಕೆ ಹುರ್ಕೊಳ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಮೆತ್ತಗಾಗಿರುತ್ತೆ, ಗರಿಯಾಗಿದ್ದರೆ ಫೈನಾಗಿ ರುಬ್ಬುತ್ತೆ ಅಂತ ಹೇಳಿಬಿಟ್ಟು ಕಡಲೆನ ಹುರ್ಕೊಂಡೆ. ನೆಕ್ಸ್ಟು ಬೆಲ್ಲದ ಪಾಕಕ್ಕೆ ಒಂದು ಲೋಟ ನೀರು ಹಾಕ್ತಿದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕಿ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಒಂದು ಲೋಟ ನೀರಿಗೆ 4 ಬೆಲ್ಲದ ಅಚ್ಚನ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಜಾರಿಗೆ ಕಡಲೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಂತರ ರುಬ್ಕೊಂಡಾದಮೇಲೆ ಕಡಲೆ ಬೀಜದ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೆ. ನೆಕ್ಸ್ಟು ಈ ಪಾಕನ ಕಾದ್ಮೇಲೆ ಆಫ್ ಮಾಡಿಬಿಟ್ಟು ನೀಟಾಗೆಲ್ಲ ಕರಗಿದ ಮೇಲೆ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ, ಬಿಸಿದನ್ನು ಹಾಕಬಾರ್ದು. ನೆಕ್ಸ್ಟು ರುಬ್ಬಿರೋ ಅಂತಹ ಕಡಲೆ ಹಿಟ್ಟನ್ನು ನೀಟಾಗಿ ಜಾಡಿಸ್ಕೋಬೇಕು, ಅಂದರೆ ಮೀನ್ಸ್ ಜರಡಿ ಹಿಡಿಬೇಕು. ಏನಾದರೂ ಧೂಳಿರುತ್ತೆ ಅನ್ನೋಕ್ಕೋಸ್ಕರ ಜರಡಿ ಹಿಡಿತೀನಿ ನಾನು. ಜರಡಿ ಹಿಡಿದು ನೀಟಾಗಿ ಪೌಡರ್ನ ತೆಗೆದುಕೊಳ್ತಾ ಇದ್ದೀನಿ. ಅದಕ್ಕೆ ಕಡಲೆ ಬೀಜ, ಸಿಪ್ಪೆ ಸುಲಿದಿರೋ ಕಡಲೆ ಬೀಜ, ನಮಗೆ ಎಷ್ಟು ಬೇಕು ಅಷ್ಟು ಕಾಯಿ ತುರಿ. ಇದ್ರ ಜೊತೆಗೆ ಕೆಲವರು ಎಳ್ಳು ಹಾಕ್ಕೊಳ್ತಾರೆ, ಗಸಗಸೆ ಹಾಕ್ಕೊಳ್ತಾರೆ. ನಾನು ಅದೆಲ್ಲ ತಿನ್ನಲ್ಲ, ಅದಕ್ಕೋಸ್ಕರ ಹಾಕ್ಕೊಳ್ತಿಲ್ಲ. ನೆಕ್ಸ್ಟು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಬೆಲ್ಲದ ಪಾಕನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ನಮಗೆ ಯಾವ ಹದಕ್ಕೆ ಬೇಕೋ ಆ ಕಟ್ಟಲಿಕ್ಕೆ ಆ ಹದಕ್ಕೆ ಹಾಕಿ ಬೆಲ್ಲದ ಪಾಕನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಾದಮೇಲೆ ನೋಡಿ ಈ ಥರ ಕಾಣುತ್ತೆ. ನಿಮ್ಗೆ ಬೇಕು ಅಂದರೆ ಎಳ್ಳು ಗಸಗಸೆ ಎಲ್ಲ ಹಾಕಿ ಕೂಡ ಮಾಡ್ಕೋಬೋದು. ಅದನ್ನು ಸ್ವಲ್ಪ ಹುರ್ಕೊಂಡು ಹಾಕ್ಕೊಳ್ಳಿ. ಈ ಥರ ಕಟ್ಟಿ ಇಟ್ಟರೆ ನಮ್ಮ ಕಡೆ ಇದನ್ನು ತಂಬಿಟ್ಟು ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತ ಹೇಳ್ತಾರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಆಲ್.